ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಅರುಣ್. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನನ್ನ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ನಲ್ವಾ, ಅದಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸುಮಾರು ಜನ ಹೆಣ್ಮಕ್ಳಿಗೆ ಕಮೆಂಟ್ ಮಾಡೋದು ಅಭ್ಯಾಸ ಇರೋದಿಲ್ಲ, ಅದಕ್ಕೆ ಪರ್ಸ್ನಲ್ಲಾಗಿ ಇನ್ಸ್ಟಾ ಡಿ ಎಮ್ ಮಾಡ್ತಿರ್ತಾರೆ. ಅಕ್ಕ ನಿಮ್ಗೆ ಈ ಪ್ರಾಬ್ಲಮ್ ಇತ್ತಾ, ಹಾಗೆ ಹೀಗೆ ನಮಗೂ ಈ ರೀತಿ ಪ್ರಾಬ್ಲಮ್ ಇತ್ತು ಅಂತ ಇಲ್ಲ. ಆ್ಯಕ್ಚುಲಿ ಏನು ಪ್ರಾಬ್ಲಮ್ಮು ಅಂತ ಹೇಳಿದ್ರೆ, ಥೈರಾಯ್ಡು ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸು, ಮತ್ತು ನಾನು ಕನ್ಸೀವ್ ಆಗೋದಕ್ಕೂ ಕಷ್ಟಪಟ್ಟಿದ್ನಲ್ವ. ಸೊ ಆ ಥರ ಸುಮಾರು ಜನ ಹೆಣ್ಮಕ್ಳು ಫೇಸ್ ಮಾಡ್ತಿದ್ದಾರೆ. ಇನ್ನೂ ಸ್ವಲ್ಪ ಜನ ಹೆಣ್ಮಕ್ಳು ಕಾಲೇಜ್ಗೆ ಹೋಗೋರು, ಅಂದರೆ ಅವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪೇರೆಂಟ್ಸ್ ಹತ್ರನೂ ಕೇಳಿ ಮತ್ತು ಯೂಟ್ಯೂಬಲ್ಲೆಲ್ಲ ಸ್ವಲ್ಪ ಏನೋ ಟ್ರೈ ಮಾಡಿದ್ರಂತೆ, ಬಟ್ ಆಗಿಲ್ಲ. ಬಟ್ ಯಾರ ಹೆಸರು ನಾನು ಇಲ್ಲಿ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ. ಅಂದರೆ ಅವ್ರು ನನ್ನ ಹತ್ರ ಡಿಸ್ಕಸ್ ಮಾಡಿದ್ರಲ್ವ, ಸೊ ಆ ಥರ ಪ್ರಾಬ್ಲಮ್ಮು ಇನ್ನೂ ಸುಮಾರು ಜನ ಹೆಣ್ಮಕ್ಳಿಗೂ ಇರ್ಬೋದು ಅಂತ ಹೇಳಿ ನಾನು ಅದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಅಂದರೆ ನಮ್ಮ ಜೀವನದಲ್ಲಿ ಸುಮಾರು ವಿಚಾರಗಳು ನಮಗೆ ಗೊತ್ತಿಲ್ದಿರ ಅನ್ಹೆಲ್ದಿ ಸಿಚುವೇಶನ್ಸ್ನ ತೊಗೊಂಬಂದು ಹಾಕ್ಬಿಡುತ್ತೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ, ಯಾವುದೇ ರೀತಿಯಾಗಿರುವಂಥ ಅನ್ಹೆಲ್ದಿ ಸಿಚುವೇಶನ್ನು ಇಮಿಡಿಯೇಟಾಗಿ ಬರೋವಂಥದ್ದಲ್ಲ. ಅದಕ್ಕೆ ನಾವು ಯಾವುದಾದ್ರೂ ಒಂದು ರೀತಿಯಾಗಿ ಕಾರಣವಾಗಿರ್ತೀವಿ. ಅದೇನು ಅಂತ ಹೇಳಿದ್ರೆ, ಥೈರಾಯ್ಡ್ ಆದರೂ ಆಗಿರಲಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೂ ಆಗಿರಲಿ, ಅಥವಾ PCOD ಆದರೂ ಆಗಿರಲಿ, ಅದು ಲಾಂಗ್ ಟರ್ಮಲ್ಲಿ ನಮಗೆ ಎಫೆಕ್ಟ್ ಮಾಡುತ್ತೆ. ನಾವೇನು ಅಂದ್ಕೊಳ್ತೀವಿ, ನಾವು ಲೈಫ್ ಸ್ಟೈಲ್ನ ಚೆನ್ನಾಗಿಟ್ಕೊಂಡಿದ್ದೀವಿ, ಆರಾಮಾಗಿದ್ದೀವಿ ಅಂತ ಅಂದ್ಕೊಂಡು ಲೈಫ್ನ ಮುಂದಕ್ಕೆ ತಳ್ಕೊಂಡು ಹೋಗ್ತಾನೆ ಇರ್ತೀವಿ. ಬಟ್ ಸಡನ್ನಾಗಿ ಲೈಫು ಒಂದು ಕಡೆ ಸ್ಟಾಪ್ ಆಗುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ, ಈ ರೀತಿ ನಮ್ಗೆ ಯಾವುದಾದ್ರೂ ಸಣ್ಣದಾಗಿರುವಂಥ ಹೆಲ್ತ್ ಇಶ್ಯೂಸು ಕಾಣಿಸ್ಕೊಂಡಾಗ, ಎಸ್ಪೆಷಲಿ ಈಗ ಹೆಣ್ಮಕ್ಳಾಗಿರಲಿ ಅಥವಾ ಗಂಡ್ಮಕ್ಳಾಗಿರಲಿ, ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಕಾಲೇಜ್ ಮಕ್ಕಳು ಅಥವಾ ವರ್ಕಿಂಗ್ ವುಮೆನ್ಸಿಂದ ಹಿಡಿದು ಎಲ್ಲರೂ ಅಷ್ಟೇ ತುಂಬಾ ಸ್ಟ್ರೆಸ್ಫುಲ್ಲಾಗಿರ್ತೀವಿ ನಾವೆಲ್ಲರೂ. ಹೆಂಗೆ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ, ಈವನ್ನು ಸ್ಕೂಲ್ಗೂ ಅಷ್ಟೇ ಸುಮಾರು ಜನ ಬ್ರೇಕ್ಫಾಸ್ಟ್ ತಿಂದಿರ ಹೋಗ್ತಾರೆ, ಕಾಲೇಜ್ಗೂ ಅಷ್ಟೇ ಅಪ್ಪ ಅಮ್ಮ ಹೇಳ್ತಿದ್ರು ಊಟನ ಸ್ಕಿಪ್ ಮಾಡಿ ಹೋಗೋ ಅಂಥ ಮಕ್ಕಳಿರ್ತಾರೆ, ಅಥವಾ ಲಂಚ್ ಬಾಕ್ಸ್ ತೊಗೊಂಡು ಹೋಗೋದಿಲ್ಲ, ಕ್ಯಾಂಟೀನಲ್ಲಿ ತಿಂತೀನಿ ಅಂತ ಹೇಳಿ ಯಾವುದೋ ಟೈಮಿಗೆ ತಿಂತಾರೆ. ಇನ್ನು ಆಫೀಸ್ ಸ್ಟ್ರೆಸ್ ಅಂತೂ ಕೇಳೋದೇ ಬೇಡ. ವರ್ಕ್ ಲೋಡು, ಪ್ರೆಷರು ಮತ್ತು ಪ್ರೊಜೆಕ್ಷನ್ಸು ಇದೆಲ್ಲ ಮೀಟಪ್ ಆಗಬೇಕು ಅಂತ ಹೇಳಿ ಎಷ್ಟು ಹರಿಬರಿಯಲ್ಲಿ ಎಲ್ಲರೂ ಹೋಗ್ತಾ ಇರ್ತೀವಿ ಅಂತ ಹೇಳಿದ್ರೆ, ನಾವು ದುಡಿತಾ ಇರೋವಂಥ ಟೈಮಲ್ಲಿ ದುಡ್ಡು ಮಾತ್ರನೇ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಹೊರತು ಆರೋಗ್ಯ ಆವಾಗ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಒಂದು ಟೈಮಲ್ಲಿ ಯಾವಾಗ ನಮ್ಮ ಲೈಫು ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ, ಆವಾಗ ನಮಗೆ ರಿಯಲೈಸ್ ಆಗುತ್ತೆ ನಮ್ಮ ಹೆಲ್ತಲ್ಲಿ ಏನೋ ಇಶ್ಯೂ ಇದೆ ಅಂತ. ನಾವು ಒಳ್ಳೆ ಹುಚ್ಚು ಕುದುರೆ ಥರ ಓಡ್ತಾ ಇರ್ತೀವಲ್ಲ, ಸೊ ಆವಾಗ ನಮಗೆ ಏನಂದರೆ ಏನೂ ರಿಯಲೈಸ್ ಆಗೋದಿಲ್ಲ. ಸ್ವಲ್ಪ ಲೈಫು ಇಂಬ್ಯಾಲೆನ್ಸ್ ಆದಾಗ ಮಾತ್ರನೇ ನಮಗೆ ರಿಯಲೈಸ್ ಆಗುತ್ತೆ, ಓಕೆ ನಾವು ಮಾಡಿದ್ದು ತಪ್ಪು ಅಂತ. ಫಸ್ಟ್ ಆಫ್ ಆಲ್ ನಾವು ಮಾಡುವಂಥ ಒಂದು ಇಂಪಾರ್ಟೆಂಟ್ ತಪ್ಪು ಏನು ಅಂತ ಹೇಳಿದ್ರೆ, ಈವನ್ ವರ್ಕಿಂಗ್ ವುಮನ್ ಆದರೂ ಆಗಿರಲಿ ಅಥವಾ ಹೌಸ್ ವೈಫ್ ಆದರೂ ಆಗಿರಲಿ, ಸುಮಾರು ಜನ ನಾವು ಬ್ರೇಕ್ಫಾಸ್ಟ್ನ ತುಂಬಾ ಲೇಟಾಗಿ ಮಾಡ್ತೀವಿ. ಸುಮಾರು ಜನ ಬ್ರೇಕ್ಫಾಸ್ಟೇ ಮಾಡಲ್ಲ, ಸ್ಟ್ರೈಟ್ ಫಾರ್ವರ್ಡು ಲಂಚ್ಗೆ ಹೋಗ್ಬಿಡ್ತಾರೆ. ಅದೇ ನಾವು ಮಾಡುವಂಥ ಅತಿ ದೊಡ್ಡ ತಪ್ಪು. ಈಗಿನ ಮಾಡರ್ನ್ ವರ್ಲ್ಡಲ್ಲಿ ಸ್ಟ್ರೆಸ್ ಅನ್ನೋದು ಕಾಮನ್ ಆಗೋಗ್ಬಿಟ್ಟಿದೆ. ಸ್ಟ್ರೆಸ್ಸು ಥೈರಾಯ್ಡ್ ಸಮಸ್ಯೆನ ಜಾಸ್ತಿ ಪ್ರಚೋದಿಸೋದ್ರಲ್ಲಿ ಇಂಪಾರ್ಟೆಂಟ್ ರೋಲ್ನ ವಹಿಸುತ್ತೆ. ನಾವು ಅತಿಯಾಗಿ ಸ್ಟ್ರೆಸ್ ಮಾಡಿಕೊಂಡ್ರೆ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಇದೆಯಲ್ಲ, ಅದು ಜಾಸ್ತಿ ಆಗುತ್ತೆ. ಸೊ ಕಾರ್ಟಿಸೋಲ್ ಜಾಸ್ತಿ ಆದಷ್ಟು ಥೈರಾಯ್ಡ್ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅದು ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿರುತ್ತಲ್ಲ, ಅದಕ್ಕೆ ಮೆಸೇಜಸ್ನ ಬೇಗ ಇಮಿಡಿಯೇಟಾಗಿ ಸೆಂಡ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಅದರಿಂದನೇ ನಮಗೆ ಥೈರಾಯ್ಡ್ ಸಮಸ್ಯೆ ಬರೋದು. ಇನ್ನೂ ಸ್ವಲ್ಪ ಹೆಣ್ಮಕ್ಳಿಗೆ ವಂಶ ಪಾರಂಪರ್ಯವಾಗಿ ಜೆನೆಟಿಕ್ಸಿಂದನೇ ಅವ್ರ ಅಜ್ಜಿ ಅಥವಾ ಸಿಸ್ಟರು ಅಥವಾ ತಂದೆಗೆ ಥೈರಾಯ್ಡ್ ಏನಾದರೂ ಇತ್ತು ಅಂತ ಹೇಳಿದ್ರೆ, ಅದು ನಮಗೂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನೂ ಸ್ವಲ್ಪ ಜನ ಹೆಣ್ಮಕ್ಳು ಕೇಳ್ತಾ ಇರ್ತಾರೆ, ಅಕ್ಕ ಏನಕ್ಕೆ ಬಂದಿರುತ್ತೆ ಇದು, ನಾನು ಹೆಲ್ದಿಯಾಗಿರ್ತೀನಿ ಹಂಗೆ ಹಿಂಗೆ ಅಂತ.
ಬಟ್ ಆ್ಯಕ್ಚುಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ, ಅಯೋಡಿನ್ನ ಕಡಿಮೆ ತೊಗೊಂಡ್ರೂ ಏನು ಹೇಳ್ತಾರೆ, ಅಯೋಡಿನ್ ಡಿಫಿಷಿಯನ್ಸಿ ಅಂತ ಹೇಳ್ತಾರೆ. ಸೊ ಅದು ಕಡಿಮೆ ಆದ್ರೂ ಅಷ್ಟೇನೆ ನಮ್ಮ ಥೈರಾಯ್ಡ್ ಹಾರ್ಮೋನು ಉತ್ಪಾದನೆ ಮಾಡೋದಕ್ಕೆ ಅಯೋಡಿನು ತುಂಬಾ ಇಂಪಾರ್ಟೆಂಟು. ಅದೇನಾದರೂ ಕಡಿಮೆ ಆಯ್ತಂದ್ರೂ ಥೈರಾಯ್ಡ್ ಬಂದುಬಿಡುತ್ತೆ. ಅಕಸ್ಮಾತ್ ನಾವು ಜಾಸ್ತಿ ಅಯೋಡಿನ್ನ ತೊಗೊಳ್ತಿದ್ದೀವಿ ಅಂತ ಹೇಳಿದ್ರೂ ಅದರಿಂದನೂ ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಅಯೋಡಿನ್ ಎದ್ರಲ್ಲಿ ಸಿಗುತ್ತೆ, ಸಾಲ್ಟಲ್ಲಿ ಸಿಗುತ್ತೆ. ಸೊ ಉಪ್ಪನ್ನ ಜಾಸ್ತಿಯಾಗಿ ಬಳಸೋದು ತಪ್ಪು ಮತ್ತು ಅತಿ ಕಡಿಮೆಯಾಗಿ ಬಳಸೋದು ತಪ್ಪು. ಅಡುಗೆ ಮಾಡೋವಾಗ ನಾವು ಹೆಣ್ಮಕ್ಳು ಪರ್ಫೆಕ್ಟಾಗಿ ಅಂದರೆ ಬ್ಯಾಲೆನ್ಸ್ಡಾಗಿ ಉಪ್ಪನ್ನ ಹಾಕೋದು ತುಂಬಾ ಇಂಪಾರ್ಟೆಂಟು. ಈಗ ನಮಗೆ ಮಕ್ಕಳು ಹುಟ್ಟಿದರೆ ಅವರು ಹೆಣ್ಮಕ್ಳಾಗಿರಲಿ ಅಥವಾ ಗಂಡು ಮಕ್ಕಳಾಗಿರಲಿ, ಸೊ ನಾವು ಪ್ರಾಪರಾಗಿ ಸಾಲ್ಟ್ನ ಮೇಂಟೈನ್ ಮಾಡಿದ್ರೆ ಸೊ ಫ್ಯಾಮಿಲಿಯಲ್ಲಿರೋರಿಗೆ ಥೈರಾಯ್ಡ್ ಪ್ರಾಬ್ಲಮ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ಬೋದು. ಸ್ವಲ್ಪ ಜನಕ್ಕೆ ಪ್ರೆಗ್ನೆಂಟ್ ಆದಮೇಲೆ ಥೈರಾಯ್ಡ್ ಬರುತ್ತೆ, ಸ್ವಲ್ಪ ಜನಕ್ಕೆ ಪೋಸ್ಟ್ಮಾರ್ಟಮ್ ಪೀರಿಯಡಲ್ಲೂ ಕೂಡ ನಮ್ಮ ದೇಹದಲ್ಲಿ ಜಾಸ್ತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತಲ್ವಾ, ಸೊ ಅದರಿಂದ ಕೂಡ ಥೈರಾಯ್ಡು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಸರಿಯಾಗಿ ನಮ್ಮ ಲೈಫ್ ಸ್ಟೈಲ್ನ ಮತ್ತು ನಿದ್ದೆನ ನಾವು ಪರ್ಫೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಅಂದರೆ ಸೆಡಿಟ್ರಿ ಲೈಫ್ ಸ್ಟೈಲ್ ಇತ್ತು ಅಂತ ಹೇಳಿದ್ರೆ, ಅಥವಾ ನೈಟೆಲ್ಲ ಲೇಟ್ ನೈಟ್ಸ್ ಆದ್ರೂ ಮೊಬೈಲ್ನ ಬಳಸ್ಕೊಂಡೇ ಇರೋದು, ಮತ್ತು ಅತಿಯಾಗಿ ಜಂಕ್ ಫುಡ್ಸು ಎಲ್ಲ ಆಯಿಲ್ ಫ್ರೈಡು ಮತ್ತು ಹೊರಗಡೆ ಸಿಕ್ಕಾಪಟ್ಟೆ ತಿನ್ನೋದ್ರಿಂದ ನಮ್ಮ ಬಾಡಿ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಒಟ್ಟಾರೆ ಮೆಟಬಾಲಿಸಮ್ಮೇ ಹದಗೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬೋದು. ಇದು ಪರೋಕ್ಷವಾಗಿ ಥೈರಾಯ್ಡ್ ಗ್ರಂಥಿ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ನೀವು ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ತಾ ಇರೋರಾದರೂ ಆಗಿರಲಿ ಅಥವಾ ಮದುವೆ ಆಗಿರೋರಾದರೂ ಆಗಿರಲಿ, ಈ ಸ್ಮಾಲ್ ಲೈಫ್ ಸ್ಟೈಲ್ ಚೇಂಜಸ್ನ ನೀವು ಮಾಡಿಕೊಂಡ್ರೆ ಡೆಫಿನೆಟ್ಲಿ ಈ ಪ್ರಾಬ್ಲಮ್ಸಿಂದ ಆಚೆ ಬರ್ಬೋದು. ಯೂಶ್ವಲಿ ನಾವು ಟೀನೇಜಲ್ಲಿರೋವಾಗ ಅಥವಾ ಆಫೀಸ್ಗೆ ಹೋಗ್ತಿರೋವಾಗ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಮಗೆ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತಾರೆ, ಹೊರ್ಗಡೆ ಹೋಗ್ತಿರ್ತೀವಿ, ಒಂದು ಜಂಕ್ ಫುಡ್ ಸ್ಟ್ರೀಟ್ ಕಡೆ ಹೋಗ್ತಿರೋವಾಗ ಅದು ನಮಗೆ ಅಟ್ರ್ಯಾಕ್ಟ್ ಮಾಡುತ್ತೆ ತಿನ್ನಬೇಕು ಅಂತ. ಮತ್ತು ನಾವು ಬ್ಯುಸಿ ಇಲ್ಲ ಅಂತ ಹೇಳಿದ್ರೆ, ಏನಾದರೂ ಒಂದು ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ಯಾವಾಗಲೂ ಮೊಬೈಲ್ ಮುಂದೆನೇ ಕೂತ್ಕೊಂಡು ಮತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋ ಥರ ಲೇಸಿಯಾಗಿ ಹೋಗ್ಬಿಡ್ತೀವಿ. ಅದನ್ನು ಬಿಟ್ಟು ನಿಮ್ಗೇನಾದರೂ ಒಂದು ಪ್ಯಾಷನ್ ಇದೆ ಅಥವಾ ಒಂದು ಸಣ್ಣ ಪುಟ್ಟ ಆರ್ಟ್ಸ್ ಗೊತ್ತಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಫೋಕಸ್ ಮಾಡಿ. ಡೈಲಿ ನಿಮಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಒಂದು ಹಾಫ್ ಆನ್ ಅವರ್ ನಿಮಗೆ ಮೆಡಿಟೇಷನ್ ಮಾಡೋದು ಅಥವಾ ವರ್ಕೌಟ್ಸ್ ಮಾಡೋದು, ಸಣ್ಣ ಪುಟ್ಟ ಎಕ್ಸಸೈಸು ಆನ್ಲೈನಲ್ಲೇ ಈಗ ಅವೈಲಬಲ್ ಇದೆ, ನೋಡಿಕೊಂಡು ನೀವು ಮಾಡಿದ್ರೆ, ಇಲ್ಲ ಅದು ಆಗಿಲ್ಲ ಅಂತ ಹೇಳಿದ್ರೆ 15 ಮಿನಿಟ್ಸ್ ಬ್ರಿಸ್ಕ್ ವಾಕು, ಇಲ್ಲಾಂದರೆ ಒಂದು 15 ಮಿನಿಟ್ಸು ಸ್ಕಿಪ್ಪಿಂಗ್ ಮಾಡೋದ್ರಿಂದನೂ ನಮ್ಮ ಹೆಲ್ತು ಅಷ್ಟು ಒಳ್ಳೆಯದಾಗಿ ಚೇಂಜ್ ಆಗುತ್ತೆ. ಹೆಂಗಾದರೂ ಸರಿ ನಮ್ಮ ಬಾಡಿಯಿಂದ ಸ್ವೆಟ್ ಆಗಬೇಕು ಅಷ್ಟೇನೆ. ಮತ್ತು ನಾವು ಊಟ ತಿಂತೀವಲ್ಲ ಅದು ಅಷ್ಟೇ, ಹೆಲ್ದಿಯಾಗಿರುವಂಥ ಊಟ ತಿನ್ನಬೇಕು. ಅದಕ್ಕಂತ ಈಗ ಸುಮಾರು ಜನ ಎಲ್ಲರೂ ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ. ಡೈಲಿ ಇಷ್ಟು ಫ್ರೂಟ್ಸ್ ತಿನ್ನಬೇಕು, ಇಷ್ಟು ವೆಜಿಟೇಬಲ್ಸ್ ತಿನ್ನಬೇಕು, ಇಷ್ಟು ಕಾಳುಗಳು ತಿನ್ನಬೇಕು, ತುಪ್ಪ ಮೊಸರು ಮೊಟ್ಟೆ ಎಲ್ಲನೂ ತಿನ್ನಬೇಕು ಅಂತ. ನಿಮ್ಮಲ್ಲಿ ಏನಿದೆ ಅದನ್ನು ಕರೆಕ್ಟಾಗಿ ತಿನ್ನಿ. ಸುಮಾರು ಜನ ಮಕ್ಕಳೇನು ಮಾಡ್ತಾರೆ ಅಂತ ಹೇಳಿದ್ರೆ, ಪೇರೆಂಟ್ಸು ಫ್ರೂಟ್ಸ್ ತಂದು ಇಟ್ರೂ ಅಷ್ಟೇ, ಅದು ಒಣಗೋಗಿ ಆಚೆ ಬಿಸಾಡೋ ಪರಿಸ್ಥಿತಿ ಬಂದ್ರೂ ತಿನ್ನೋದಿಲ್ಲ. ನಮಗೆ ವಯಸ್ಸು ಆಗ್ತಾನೇ ಗೊತ್ತಾಗುತ್ತೆ ಎದ್ರ ಬೆಲೆ ಏನು ಅನ್ನೋದನ್ನು. ಸೊ ಅದಕ್ಕೇನೆ ಹೆಲ್ತು ತುಂಬಾ ಇಂಪಾರ್ಟೆಂಟು. ಯಾವುದೇ ವೆಲ್ತ್ಗಿಂತನೂ ಹೆಲ್ತ್ ಇಂಪಾರ್ಟೆಂಟು. ನಿಮ್ಗೆ ಅನಾರೋಗ್ಯ ಕಾಡೋದಕ್ಕೆ ಮೊದಲೇನೆ ನೀವು ಏನಿದೆಯೋ ಮನೆಯಲ್ಲಿ ಅದನ್ನೇ ಟೈಮಿಗೆ ಸರಿಯಾಗಿ ತಿನ್ನಿ, ಆರೋಗ್ಯವಾಗಿ ತಿನ್ನಿ. ಎಲ್ಲ ಒಂದೇ ಸತಿ ತಿನ್ನೋದಕ್ಕಿಂತ 3 ಮೀಲ್ಸಿಗೆ ಮೊದಲು 4 ಮೀಲ್ಸಾಗಿ ಬ್ರೇಕ್ ಮಾಡಿಕೊಂಡು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳ್ಳೋದ್ರಿಂದನೇ ನಮ್ಮ ಲೈಫ್ ಸ್ಟೈಲ್ನ ಒಂದು ಒಳ್ಳೆ ಪೊಸಿಷನ್ಗೆ ನಾವು ತರ್ಬೋದು. ಇನ್ನು ನಮಗೆ ಡೆಫಿನೆಟ್ಲಿ ಸ್ಟ್ರೆಸ್ ಅನ್ನೋದು ಕಾಮನ್ನು. ಬರೀ ಮದುವೆ ಆಗಿರೋರು, ಮಕ್ಕಳಾಗಿರೋರು ಅಥವಾ ವರ್ಕ್ ಮಾಡೋರ್ಗೆ ಮಾತ್ರನೇ ಸ್ಟ್ರೆಸ್ ಇದೆ ಅಂತಲ್ಲ. ಈಗಿನ ಕಾಲದಲ್ಲಿ ಸ್ಕೂಲ್ಗೆ ಹೋಗೋ ಅಂಥ ಹೆಣ್ಮಕ್ಳಿಗೂ ಕೂಡ ತುಂಬಾ ಸ್ಟ್ರೆಸ್ ಇರುತ್ತೆ. ನನಗೆ ಆಲ್ಮೋಸ್ಟ್ ಸುಮಾರು ಜನ ಇನ್ಸ್ಟಾಲಿ DM ಮಾಡ್ತಿರ್ತಾರಲ್ವ, ಅವ್ರಿನ್ನ ಚಿಕ್ಕ ಹುಡುಗಿರು, ಅಂದರೆ ಅವ್ರಿಗೆ ಪಾಪ ಏನೂ ಗೊತ್ತಾಗಲ್ಲ, ಸ್ಕೂಲ್ಗೆ ಹೋಗೋ ಮಕ್ಕಳು. ಅವ್ರಿಗೂ ಕೂಡ ಯಾರ್ದಾದ್ರೂ ಒಂದು ಸಲಹೆ ಬೇಕು ಅಂತ ಅನಿಸುತ್ತೆ. ಮೇ ಬಿ ಅವರು ನನ್ನ ಸಿಸ್ಟರ್ ಥರ ಫೀಲ್ ಮಾಡಿಕೊಂಡು ನನ್ನನ್ನು ಕೇಳ್ತಿರ್ತಾರೆ. ಸೊ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ, ನನ್ನ ಹೆಸರು ತಗೊಳ್ತಿಲ್ಲ, ಬಟ್ ಈ ಎಲ್ಲ ಡೀಟೇಲ್ಸು ನಿಮಗೂ ಕೂಡ ಅನ್ವಯಿಸುತ್ತೆ. ಸೊ ಸ್ಕೂಲ್ಗೆ ಹೋಗೋ ಹೆಣ್ಮಕ್ಳಿಗೆ ಕೂಡ ಏನು ಸ್ಟ್ರೆಸ್ ಅಂತ ಹೇಳಿದ್ರೆ, ಅವ್ರು ಹೇಳ್ಕೊಂಡಾಗೇನೆ
ಸ್ಟಡೀಸ್ ಅನ್ನೋದು ಕೂಡ ಒಂದು ಸ್ಟ್ರೆಸ್ ಆಗೇ ಕಾಡುತ್ತೆ. ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಅವ್ರ ಪೇರೆಂಟ್ಸು ಪ್ರಾಪರಾಗಿ ಅವ್ರನ್ನ ನೋಡ್ಕೊಳ್ತಾರಲ್ಲ, ಅಂದರೆ ಅಪ್ಪ ಅಮ್ಮ ಜಗಳ ಮಾಡೋದನ್ನು ನೋಡಿ ಕೂಡ ಅವರು ಸ್ಟ್ರೆಸ್ಫುಲ್ಲಾಗಿ ಆಗ್ತಾರೆ. ಸೊ ಹಿರಿಯರಾಗಿ ನಾವು ಮಕ್ಕಳ ಮುಂದೆ ಜಗಳ ಮಾಡೋದು ಅಥವಾ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ನೆಲ್ಲ ಮಕ್ಕಳ ಮುಂದೆ ಹೇಳ್ಕೊಂಡ್ರೆ ಪಾಪ ಅವರು ನಮ್ಮ ಮುಂದೆ ಏನೂ ರಿಯಾಕ್ಟ್ ಮಾಡಲ್ಲ, ಒಳಗೊಳಗಡೆ ಅವರು ಕೊರಗ್ತಾ ಇರ್ತಾರೆ. ಸೊ ಆದ್ದರಿಂದ ನಿಮ್ಮ ಮಕ್ಕಳ ಹತ್ರ ಜಾಸ್ತಿ ಪ್ರಾಬ್ಲಮ್ಸು ಅಥವಾ ಅವ್ರ ಮುಂದೆ ನೀವು ಜಗಳ ಮಾಡೋದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಸುಮಾರು ಜನ ಮಕ್ಕಳು ನನಗೆ ಇದನ್ನು ಹೇಳಿದ್ದಾರೆ, ನನಗೆ ತುಂಬ ಬೇಜಾರಾಗಿದೆ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರು ಮಾನಸಿಕವಾಗಿ ಸ್ಟ್ರೆಸ್ಫುಲ್ಲಾಗಿ ಅವ್ರ ಎಜುಕೇಷನ್ ಮೇಲೂ ಫೋಕಸ್ ಮಾಡೋದಕ್ಕಾಗಲ್ಲ, ಮತ್ತು ಹೆಲ್ತ್ ಮೇಲೂ ಪ್ರಾಬ್ಲಮ್ ಬೀರುತ್ತೆ. ಅಂದರೆ ನಮ್ಮ ಫ್ಯಾಮಿಲಿ ಈ ರೀತಿ ಇದೆಯಲ್ವಾ, ನಮಗೆ ಯಾಕೆ ಈ ರೀತಿ ಫೆಸಿಲಿಟೀಸ್ ಸಿಗ್ತಿಲ್ಲ ಅಂತೆಲ್ಲ ಸುಮಾರು ಜನ ಹೆಣ್ಮಕ್ಳು ಯೋಚನೆ ಮಾಡೋರು ಇದ್ದಾರೆ. ಒಂದು ಮಾತ್ರ ನಿಜ, ನಾವು ಸ್ಕೂಲ್ಗೆ ಹೋಗೋ ಟೈಮಿಂದನೂ ಹಿಡಿದು ಮದುವೆ ಆಗಿ ಮಕ್ಳಿಗೆ ಮದುವೆ ಆಗಿ ನಾವು ಹಣ್ಣು ಮುದುಕರಾದ್ರೂ ಅಷ್ಟೇನೆ ಲೈಫಲ್ಲಿ ಏನಾದರೂ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಸೊ ಅದಕ್ಕಂತ ಯಾವಾಗಲೂ ನಾವು ಯೋಚನೆಗೆ ಬಿದ್ದರೆ ಡೆಫಿನೆಟ್ಲಿ ನಾವು ಯಾವತ್ತೂ ಹ್ಯಾಪಿಯಾಗಿರೋದಕ್ಕಾಗೋದಿಲ್ಲ. ನಮಗಿರೋದು ಒಂದೇ ಒಂದು ಲೈಫು, ಇವಾಗ ಸಿಕ್ಕಿರೋ ಅಂಥ ಲೈಫಿಗೆ ಮಾತ್ರ ನಾವು ಜವಾಬ್ದಾರಿಯುತರು. ಅದನ್ನು ಪ್ರಾಪರಾಗಿ ಹ್ಯಾಂಡಲ್ ಮಾಡಿಕೊಂಡು ನಮ್ಮ ಲೈಫನ್ನ ನಾವು ಹ್ಯಾಪಿಯಾಗಿ ಲೀಡ್ ಮಾಡೋದಕ್ಕೆ ನಾವು ಒಬ್ಬರೇ ಕಾರಣ. ಈಗ ಬೇರೆಯವ್ರನ್ನ ಎಲ್ಲದಕ್ಕೂ ಕಾರಣ ಮಾಡ್ಕೊಂಡಿದ್ರೆ ನಮ್ಮ ಹ್ಯಾಪಿನೆಸ್ ಕೀನ ಬೇರೆಯವ್ರ ಕೈಯಲ್ಲಿ ಕೊಟ್ಬಿಟ್ಟು ಅದನ್ನು ನಾವು ನಮ್ಮಲ್ಲೇ ಹುಡ್ಕಿದ್ರೆ ಬರೋದಿಲ್ಲ. ಸೊ ಆ ಕೀನು ನಮ್ಮಲ್ಲೇ ಇಟ್ಕೊಂಡು ಸಂತೋಷನೂ ನಮ್ಮಲ್ಲೇ ಉಳಿಸ್ಕೊಬೇಕು. ಸೊ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಬೇಡಿ. ಈಗಿನ್ನೂ ನೀವು ಚಿಕ್ಕೋರು, ಸ್ಕೂಲ್ಗೆ ಹೋಗೋ ಹುಡುಗಿರು ಅಷ್ಟೇನೆ, ಎಂಥವ್ರಾದರೂ ಆಗಿರಲಿ, ಯಾರೇ ಈ ವಿಡಿಯೋನ ನೋಡ್ತಿರಲಿ, ನಮ್ಮ ವಯಸ್ಸಿಗೆ ನಾವು ಚಿಕ್ಕೋರು, ಕರೆಕ್ಟ್ ಅಲ್ವಾ? ಈಗ ನಾನು 30+ ಆಗಿದ್ದೀನಿ ಅಂತ ಹೇಳಿಬಿಟ್ಟು ನಾನು ತುಂಬ ದೊಡ್ಡೋಳು ಅಂತಲ್ಲ, 60+ ರೀಚ್ ಆಗೋವರೆಗೂ ನಾನು ಆ ಏಜ್ಗಿಂತ ಈ ಏಜು ಚಿಕ್ಕೋಳೆ ಅಲ್ವಾ? ಸೊ ನೀವು 20+ ಇದ್ದರೆ ಸೊ ಈಗಿನ್ನೂ ನೀವು ಇನ್ನೂ ಚಿಕ್ಕೋರು. ಸೊ 30ಗೆ ಬಂದಾಗ ಆ ವಯಸ್ಸಿಗೂ ನೀವು ಚಿಕ್ಕೋರು, ಆ ಏಜ್ಗೆ ನೀವು ಇನ್ನೂ ಚಿಕ್ಕೋರು ಅಂತ ಭಾವಿಸ್ಕೊಂಡು ಆ ಯಂಗ್ನೆಸ್ನ ನೀವು ಮೈಂಡಲ್ಲಿ ಇಟ್ಕೊಂಡು ಪಾಸ್ ಆಗ್ತಾ ಇದ್ದರೆ ಸೊ ನಿಮ್ಮ ಲೈಫು ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಅಷ್ಟೇ ನಮ್ಮ ಲೈಫು ತುಂಬಾ ಸ್ಟ್ರೆಸ್ಫುಲ್ಲಾಗಿದೆ, ಎಲ್ಲ ಜವಾಬ್ದಾರಿ ನಮ್ಮ ತಲೆ ಮೇಲೆ ಮಾತ್ರ ಇದೆ ಅಂತ ಎಲ್ಲದನ್ನೂ ಅತಿಯಾಗಿ ಯೋಚನೆ ಮಾಡೋಕ್ಕೆ ಹೋದರೆ ಡೆಫಿನೆಟ್ಲಿ ಅದಕ್ಕೆ ಬಲಿಯಾಗೋದು ನಾವೇನೇ. ಸೊ ಯಾವುದೇ ಹೆಣ್ಮಕ್ಳು, ಈಗ ನೀವೇನಾದರೂ ಥೈರಾಯ್ಡ್ ಸಮಸ್ಯೆ ಅಥವಾ ಇರೆಗ್ಯುಲರ್ ಪೀರಿಯಡ್ಸು, PCOD ಸುಮಾರು ಜನ ಹೆಣ್ಮಕ್ಳಿಗಿದೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಎಲ್ಲದನ್ನೂ ಸಾಲ್ವ್ ಮಾಡೋದಕ್ಕೆ ಒಂದು ಸೊಲ್ಯೂಷನ್ ಇದ್ದೇ ಇದೆ. ಸೊ ನಿಮ್ಮನ್ನು ನೀವು ನಂಬಿ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಸ್ವಲ್ಪ ಮೆಡಿಕೇಷನ್ಸ್ ಜೊತೆ ಒಳ್ಳೆ ಲೈಫ್ ಸ್ಟೈಲ್ ಇತ್ತು ಅಂತ ಹೇಳಿದ್ರೆ ಹೆಲ್ತು ನಮ್ಮದಾಗಿರುತ್ತೆ. ಸೊ ಹ್ಯಾಪಿನೆಸ್ಸು ಕೂಡ ನಮ್ಮದಾಗುತ್ತೆ. ಯೋಚನೆ ಮಾಡಬೇಡಿ. ಇವತ್ತು ನೀವು ಕಷ್ಟದಲ್ಲಿ ಇದ್ದರೆ ಡೆಫಿನೆಟ್ಲಿ ನಾಳೆ ಒಂದಲ್ಲ ಒಂದು ದಿನ ಅದರಿಂದ ಹೊರಗಡೆ ಬರ್ತೀರಾ. ವಿಶ್ ಯು ಆಲ್ ಅ ವೆರಿ ಗುಡ್ ಹೆಲ್ತ್. ನಿಮ್ಮ ಜೊತೆಲಿ ನಾನು ಕೂಡ ಟ್ರಾವೆಲ್ ಮಾಡ್ತಿದ್ದೀನಿ. ಸುಮಾರು ಸತಿ ನನಗೂ ಹೆಲ್ತ್ ಇಶ್ಯೂಸ್ ಬಂದಿದೆ. ಅದನ್ನೆಲ್ಲ ದೊಡ್ಡ ದೊಡ್ಡ ವಿಚಾರಗಳನ್ನೇ ನಾನು ಫೇಸ್ ಮಾಡಿ ಹೊರಗೆ ಬಂದು ಈಗ ಈ ರೀತಿಯಾಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಸೆಲ್ಫ್ ಕಾನ್ಫಿಡೆನ್ಸೇ ಕಾರಣ. ಯಾವಾಗ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಗಿವ್ ಅಪ್ ಮಾಡ್ತೀವಿ ಅಲ್ವಾ, ಆಗ ನಾವು ವೀಕ್ ಆಗ್ತಾ ಹೋಗ್ತೀವಿ. ಅದನ್ನು ಫೇಸ್ ಮಾಡಿ ನಿಂತ್ಕೊಂಡ್ಬಿಟ್ರೆ ಒಂದು ಸತಿ ಡೆಫಿನೆಟ್ಲಿ ಆ ಕಷ್ಟ ಕೂಡ ಓಡೇ ಹೋಗ್ಬಿಡುತ್ತೆ. ಸೊ ಯೋಚನೆ ಮಾಡಬೇಡಿ, ಹೆಲ್ದಿಯಾಗಿರಿ, ಹ್ಯಾಪಿಯಾಗಿರಿ. ನನ್ನ ಪ್ರಕಾರ ಹೆಣ್ಮಕ್ಳು ಯಾವಾಗಿದ್ರೂ ದೇವ್ರ ವರಪ್ರಸಾದ. ಎಲ್ಲ ಸ್ಟ್ರೆಂತು ನಮಗಿದೆ. ಸ್ವಲ್ಪ ಧೈರ್ಯ ಮಾಡಿಕೊಂಡು ಅದನ್ನು ಫೇಸ್ ಮಾಡಿದ್ರೆ ಎಂಥ ಪರಿಸ್ಥಿತಿಯಿಂದಾದರೂ ನಾವು ಹೊರಗಡೆ ಬರ್ಬೋದು. ಸೊ ಓವರ್ ಥಿಂಕ್ ಮಾಡೋದನ್ನು ಬಿಟ್ಟು ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಸೊ ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಬಯಸಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಈ ವಿಚಾರ ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ವಿಶೇಷವಾಗಿರುವಂಥ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.